ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಫಸ್ಟ್ ಆಫ್ ಆಲ್ ಎಲ್ಲರ ತಲೆಯಲ್ಲಿ ಓಡ್ತಿರೋದು ಒಂದೇ ಪ್ರಶ್ನೆ, ಏನಪ್ಪ ಅಂದರೆ ಆಸ್ಟ್ರೇಲಿಯಾದವರು ಏನು ಡೇ ಒನ್ನಲ್ಲೇ ಹಿಡಿತ ಸಾಧಿಸಿದ್ರ ಅಥವಾ ಫುಲ್ ಟೆಸ್ಟ್ ಈ ಸೆಕೆಂಡ್ ಟೆಸ್ಟಲ್ಲೇ ಒಂದು ಹಿಡಿತ ಸಾಧಿಸಿದಾರ ಅಂತ ಒಂದು ಕ್ವಶನ್ ಬರುತ್ತೆ. ಬಟ್ ಇದು ಪಿಂಕ್ ಬಾಲ್ ಟೆಸ್ಟ್ ಆಗಿರೋದ್ರಿಂದ ನೋಡೋಣ ಗುರು ಏನೇನಾಗುತ್ತೆ ಏನೇನಿಲ್ಲ ಅಂತ. ಸೊ ಫಸ್ಟ್ ಆಫ್ ಆಲ್ ಗುರು, ಟೂ ಸ್ಲೋ ಅಂತ ನಮ್ಮ ಜೈಸ್ವಾಲ್ ಅಣ್ಣ ಹೇಳಿದ್ದು ಅಣ್ಣ ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು ಟೂ ಫಾಸ್ಟ್ ಬೆಂಕಿ ಬಿರುಗಾಳಿ ಚಂಡಮಾರುತ ಥರ ಝುಪ್ ಅಂತ ಬೌಲಿಂಗ್ ಮಾಡಿಬಿಟ್ಟು 6 ವಿಕೆಟ್ ತೊಗೊಂಡೋಗ್ರು ಅಣ್ಣ. ಸ್ಟಾರ್ಕ್ ಅಣ್ಣ ಏನು ಬೌಲಿಂಗ್ ಇರೋದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆ ಕಡೆ 6 ವಿಕೆಟ್ ಅವಯ್ಯ, ಆ ಕಡೆ ಬೋಲ್ಯಾಂಡ್ 2 ವಿಕೆಟು, ಆಮೇಲೆ ಪ್ಯಾಟ್ ಕಮಿನ್ಸ್ 2 ವಿಕೆಟು, ನನ್ನ ಮಗನ 3 ಬೌಲರ್ ಸೇರಿಬಿಟ್ಟು ಏನು ಫುಲ್ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ಸ್ ಏನು ಮಾಡಿದ್ರು ಗುರು ಅನ್ನೋ ಥರ ಮಾಡಿಬಿಟ್ರು ಗುರು. ಒಳ್ಳೆ ಕ್ರೇಜಿ ಬೌಲಿಂಗ್ ಮಾಡಿದ್ರು ಆಸ್ಟ್ರೇಲಿಯಾದವರು. ಆ್ಯಂಡ್ ನಮ್ಮ ಇಂಡಿಯಾ ಬ್ಯಾಟಿಂಗ್ ಕೂಡ ಹಂಗೆ ಇತ್ತು, ಏನು ಮಾಡೋಕ್ಕಾಗಲ್ಲ. ಒಂದು ಟರ್ನಿಂಗ್ ಪಾಯಿಂಟ್ ಬಂತು, ಆ ಟರ್ನಿಂಗ್ ಪಾಯಿಂಟಿಂದ ಎಲ್ಲ ಇದ್ದಿದ್ದು ಏನೇನು ಪಾರ್ಟ್ನರ್ಶಿಪ್ ಬಂತು ಎಲ್ಲನೂ ಹೊಳೆಯಲ್ಲಿ ಉಂಚಾಣ ಆಗ್ದಂಗೆ ಆಯಿತು, ಆ ಥರ ಆಗ್ಬಿಡ್ತು. ಆಯಿತು. ಆಮೇಲೆ ಗುರು, ಓವರಾಲ್ ಆಗಿ ಸಮರಿ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಗುರು, ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಪ್ಲೇಯಿಂಗ್ 11 ನೋಡೋದಾದ್ರೆ ರೋಹಿತ್ ಶರ್ಮಾ ಬರ್ತಾರೆ ನಂಬರ್ 6ಗೆ. ಆ್ಯಂಡ್ ಈ ಕಡೆ ಓಪನಿಂಗ್ ಅದೇ ಸೇಮ್ ಪೇರ್ ಆಗಿರುತ್ತೆ. ನಮ್ಮ ರಾಹುಲ್ ಆ್ಯಂಡ್ ಜೈಸ್ವಾಲ್ ಓಪನಿಂಗು, ನಂಬರ್ 6ಗೆ ರೋಹಿತ್ ಶರ್ಮಾ ಆ್ಯಂಡ್ ಅಶ್ವಿನ್ ಅವರು ಗುರು. ಎಲ್ಲರೂ ವಾಷಿಂಗ್ಟನ್ ಸುಂದರ್ ಅಥವಾ ಜಡೇಜಾ, ಅಶ್ವಿನ್ ಮೂರಲ್ಲಿ ಯಾರು ಅಂತ ಕೇಳ್ತಿದ್ರಿ. ಸೊ ಅಶ್ವಿನ್ ಅವರು ಆಡಿದ್ರು, ಅಂದರೆ ಅಶ್ವಿನ್ ಅವರು ಪ್ಲೇಯಿಂಗ್ 11 ಬಂದರು ಗುರು. ಭಾರತ ತಂಡದಿಂದ ಓಪನಿಂಗ್ ಪೇರು ಹೋದ ಮ್ಯಾಚಲ್ಲಿ ಫುಲ್ ಕ್ರೇಜ್ ಆಗಿ ಬ್ಯಾಟಿಂಗ್ ಮಾಡಿರುವಂಥ ಓಪನಿಂಗ್ ಪೇರ್ ಬರ್ತಾರೆ KL ರಾಹುಲ್ ಆ್ಯಂಡ್ ಯಶಸ್ವಿ ಜೈಸ್ವಾಲ್. ಗುರು, ಜೈಸ್ವಾಲ್ ಅವ್ರದ್ದು ಏನು ಹೇಳೋದಪ್ಪ, ಆ ಲೆವೆಲ್ಗೆ ಬಾಲ್ ಮಾಡಿದ್ರೆ ಬೌಲಿಂಗ್ ಬಂದರೆ ಅಂದರೆ ಬಾಲ್ ಸ್ವಿಂಗ್ ಅಂತ ಹಿಂಗೆ ಸ್ವಿಂಗ್ ಆಗಿಬಿಟ್ಟು ಅದೇನು ರೋರಿ ಬರ್ನ್ಸು ಇದು ನೋಡ್ದಂಗೆ ಆಯಿತು ಗುರು. ರೋರಿ ಬರ್ನ್ಸ್ ಔಟ್ ಆಗಿರೋದು ನೋಡ್ದಂಗೆ ಆಯಿತು ಗುರು. ಆ್ಯಶಸ್ ಟೈಮಲ್ಲಿ ಅದು ಬೋಲ್ಡ್ ಆಗಿತ್ತು, ಇದು LBW ಆಗಿದ್ದು ಅಷ್ಟೇ, ಅದೇ ಡಿಫ್ರೆನ್ಸು. ಅದು ಬಿಟ್ಟರೆ ಸೇಮ್ ಟು ಸೇಮ್ ಬಾಲು ಅಂತ ಓಡ್ಕೊಂಡು ಬಂದ್ಬಿಟ್ಟು ಸ್ವಿಂಗ್ ಆಗ್ಬಿಟ್ಟು ಸ್ವಿಂಗ್ ಅಂತ ಹಿಂಗೆ ಬಂದುಬಿಟ್ರೆ ಹೆಂಗೆ ಆಡೋದಪ್ಪ. ಆ್ಯಂಡ್ ಆಡಲೇ ಬೇಕಾಗಿತ್ತು ಆ್ಯಕ್ಚುಲಿ ಜೈಸ್ವಾಲ್ ಅವರು. ಬಟ್ ಇರಲಿ ಪರವಾಗಿಲ್ಲ, ಅವ್ರದ್ದು ಹೆಂಗೆ ನಡೀತಾ ಇದೆ ಅಂದರೆ ಇವಾಗ 0-160 0-100 0-100 ಸಂಜು ಸ್ಯಾಮ್ಸನ್ ಥರ ಆ ಥರ ಪ್ಯಾಟರ್ನ್ ಏನಾದರೂ ಅವರು ಅಳವಡಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ 0 ಔಟ್ ಆಗ್ತಾರೆ ಗುರು. ಅದು ಫಸ್ಟ್ ಬಾಲ್ ನನ್ನ ಮಗನ ಡಕ್ ಆಗಿಬಿಟ್ಟು ಔಟ್ ಆಗ್ತಾರೆ. ಸ್ಟಾರ್ಕ್ಗೆ ಹೆವಿ ಕಾನ್ಫಿಡೆನ್ಸ್ ಆವಾಗಲೇ ಬಂದ್ಬಿಡುತ್ತೆ, ನೀನು ಟೂ ಸ್ಲೋ ಅಂದೆಲ್ಲ ತೋರಿಸಿದೆ ನೋಡು ಮಗನೆ ಅಂತ ಆ ಥರ ತೋರಿಸ್ಬಿಟ್ರು ಫಸ್ಟ್ಗೇನೆ. ಅದಾದಮೇಲೆ ಗುರು ಶುಭ್ಮನ್ ಗಿಲ್ ಬರ್ತಾರೆ. ಫಸ್ಟ್ ಮ್ಯಾಚ್ ಅವ್ರದ್ದು ಆ್ಯಕ್ಚುಲಿ ಇದು ಪಿಂಕ್ ಬಾಲ್ ಟೆಸ್ಟು ಅಂದರೆ ಸೆಕೆಂಡ್ ಮ್ಯಾಚ್ ಇದು. ಬಟ್ ಅವ್ರು ಆಡ್ತಿರೋದು ಫಸ್ಟ್ ಮ್ಯಾಚ್, ಯಾಕಂದರೆ ಅವರು ಪರ್ತಲ್ಲಿ ಆಡಿರಲಿಲ್ಲ. ಸೊ ಶುಭ್ಮನ್ ಗಿಲ್ ಗುರು ಏನದು ಕಾನ್ಫಿಡೆನ್ಸಲ್ಲೇ ಬಂದರು ಗುರು. ಫಸ್ಟ್ಗೇನೆ ಸ್ಟಾರ್ಕ್ಗೆಲ್ಲ 4 ಹೊಡಿತಾಯಿದ್ರು, 2 ಬಾಲ್ 4 ಹೊಡೆದ್ರು. ನಾನು ಅಂದ್ಕೊಂಡೆ ಗುರು ನನ್ನ ಮಗಂದು ಹಿಂಗೆ ನೋಡಿ, ಇದು ನೋಡಪ್ಪ ಹಿಂಗೆ ಆಡಬೇಕು ಸ್ಟಾರ್ಕ್ ವಿರುದ್ಧ ಅಂತ ಆ ಥರ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆ KL ರಾಹುಲ್ ಗುರು ಒಳ್ಳೆ ಆರಾಮಾಗಿ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು. 8ನೇ ಓವರಲ್ಲಿ ಗುರು ಬೋಲ್ಯಾಂಡ್ ಬರ್ತಾನೆ ಅಣ್ಣ, ಬಂದ್ಬಿಟ್ಟು ಫಸ್ಟ್ ಬಾಲೇ ಔಟು. ಇವರು ರಾಹುಲ್ ಅಣ್ಣ ಆಯ್ತು ನಾನು ಔಟ್ ಆಗಿದ್ದೇನಪ್ಪ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಸಡನ್ನಾಗಿ ಅಂಪೈರು ನೋ ಬಾಲ್ ಅಂತ ತೋರಿಸ್ತಾರೆ. ಅದಾದಮೇಲೆ ಅಲ್ಲಿ ಅದು ಸ್ನೀಕೋಮೀಟ್ರಲ್ಲಿ ಗೊತ್ತಾಗಿರುತ್ತೆ ದಟ್ ಇದು ಟಚ್ ಆಗಿಲ್ಲ ಗುರು ಬ್ಯಾಟ್ಗೆ ಅಂತ. ರಾಹುಲ್ ಅಣ್ಣಂಗೆ ಏನು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ, ನಾನು ಹೋಗ್ತೀನಿ ಗುರು ಅನ್ನೋ ಥರ ಹೋಗ್ತಾಯಿದ್ರು. ಬಟ್ ಅದೃಷ್ಟವಶಾತ್ ಅವರು ಔಟ್ ಆಗಲಿಲ್ಲ, ಅದು ನೋ ಬಾಲ್ ಇತ್ತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ರನ್ಸ್ ಎಲ್ಲ ಕಲೆ ಹಾಕಿದ್ರು. ಒಟ್ಟಿನಲ್ಲಿ 37 ರನ್ವರೆಗೂ ಎಲ್ಲ ತೊಗೊಂಡೋದ್ರು, ಚೆನ್ನಾಗಿ ಆಡಿದ್ರು. ಆ್ಯಂಡ್ 69 ರನ್ಗೆ 1 ವಿಕೆಟ್ ಹೋಗಿತ್ತು ಗುರು. ಈ 69ರಲ್ಲಿ ಏನಿದೆನೋ ಏನೋ ನಂಗೆ ಗೊತ್ತಿಲ್ಲ. ಬಟ್ 69 1 ವಿಕೆಟ್ ಹೋದಾಗ ಸಡನ್ ಆಗಿ ಸಾಟ್ ಪಾಟ್ ಡೂಡುಮ್ ಅಂತ ಈ ಮಿಚೆಲ್ ಸ್ಟಾರ್ಕ್ ಅಣ್ಣ ಎಲ್ಲಿಂದ ಬಂದ್ರೇನೋ ಓಡ್ಕೊಂಡು ಝುಯ್ ಅಂತ ಓಡ್ಕೊಂಡು ಬಂದ ಅಣ್ಣ ಬಂದ್ಬಿಟ್ಟು ಏನಪ್ಪ ರಾಹುಲ್ ಅಣ್ಣಂಗೆ ಔಟ್ ಮಾಡ್ತಾರೆ. ಅದು ಏನು ಗುರು ಸ್ವಿಂಗ್ ಅಂತ ಇಲ್ಲಿ ಬರುತ್ತೆ ತಲೆ ಅಂದರೆ ಬೌನ್ಸ್ ಫುಲ್ ಈ ಲೆವೆಲ್ಗೆ ಇವ್ರು ಹಿಂಗೆ ಟಚ್ ಮಾಡೋಕೆ ಹೋಗ್ತಾರೆ, ಅದು ಹೋಗ್ಬಿಟ್ಟು ಹೆಡ್ಜ್ ಆಗಿಬಿಟ್ಟು ಔಟ್ ಆಗ್ತಾರೆ. ಅದಂತೂ ಕ್ರೇಜಿ ಬೌಲಿಂಗ್ ಗುರು. ಅದಾದಮೇಲೆ ಬರ್ತಾರೆ ನಿಮ್ಮೆಲ್ಲರ ನೆಚ್ಚಿನ ಕೊಹ್ಲಿ ಕಾಕ ಬರ್ತಾರೆ. ಬಟ್ ಸ್ವಲ್ಪ ಕಾನ್ಫಿಡೆನ್ಸ್ ಅಂತೂ ಇತ್ತು, ನಾನು 100 ಹೊಡೆದಿದ್ದೀನಿ ಹೆಂಗೋ ಕಾನ್ಫಿಡೆನ್ಸಲ್ಲಿ. ನಮ್ಮ ಕೊಹ್ಲಿ ಕಾಕ ಯೂಶ್ವಲಿ ಕಾನ್ಫಿಡೆನ್ಸಲ್ಲೇ ಇರ್ತಾರೆ. ಸೊ ಕಾನ್ಫಿಡೆನ್ಸಲ್ಲಿದ್ದರು. ಬಟ್ ಏನು ಗೊತ್ತಿಲ್ಲ ಗುರು, ಅದು ಒಂದು ಬಾಲ್ ಹೊಡೆದ್ರು ನೋಡಿ, ಅದು ಹೆಡ್ಜ್ ಆಗಿಬಿಟ್ಟು ಕ್ಯಾಚೇ ಹೋಗೋದು, ಅದು ಗ್ಯಾಪಲ್ಲಿ ಮಿಸ್ ಆಯಿತು. ನಾನು ಎಲ್ಲಿ ಬಾಯಿಗೆ ಬಂದಂಗೆ ಆಗಿತ್ತು, ಔಟ್ ಆಗಿರ್ತಾರೆ ಏನಪ್ಪ, ಔಟ್ ಆಗೋ ಬಾಲಪ್ಪ ಹಂಗೆ ಯಾಕೆ ಹೊಡೆದ್ರಪ್ಪ ಅಂತ. ಬಟ್ ಅದೇ ಸಡನ್ ಆಗಿ ಸೇಮ್ ಟು ಸೇಮ್ ಪರ್ತಲ್ಲಿ ಹೆಂಗೆ ಔಟ್ ಆಗಿದ್ರು ಅದೇ ಸೇಮ್ ಟು ಸೇಮ್ ಬಾಲ್ ಮತ್ತೆ ಮಿಚೆಲ್ ಸ್ಟಾರ್ಕಿಂದ. ಅಂದರೆ ಅಲ್ಲಿ ಹೇಸಲ್ವುಡ್ ಗುರು, ಇಲ್ಲಿ ಮಿಚೆಲ್ ಸ್ಟಾರ್ಕು, ಅದು ಸೇಮ್ ಬಾಲ್ ಝುಯಿಂಕ್ ಅಂತ ಇಲ್ಲಿ ಬೌನ್ಸಲ್ಲಿ ಬರುತ್ತೆ. ಆ್ಯಂಡ್ ಇವರು ಹೊಡಿಲಾ ಬೇಡ ಅಂತ ಹಿಂಗೆ ಸ್ವಲ್ಪ ಟಚ್ ಹಿಂಗೆ ಸ್ವಲ್ಪ ಬೇಗ ರಿಯಾಕ್ಷನ್ಸ್ ಕೊಡಬೇಕಾಗಿತ್ತು. ಇವರು ಒಂಚೂರು ಲೇಟಾಗಿ ರಿಯಾಕ್ಷನ್ ಕೊಟ್ಟಂಗಾಯಿತು. ಸಡನ್ನಾಗಿ ಅದು ಹೆಡ್ಜ್ ಆಗಿಬಿಟ್ಟು ಔಟ್ ಆಗಿಬಿಟ್ರು ಇವರು. ಸ್ಮಿತ್ ಅವ್ರು ಕ್ಯಾಚ್ ಇಡ್ತಾರೆ, ಅದು ಈಸಿ ಕ್ಯಾಚ್. ಅವ್ರು ನಗಾಡ್ತಾ ಇದ್ರು, ಇಷ್ಟು ಈಸಿ ಕ್ಯಾಚ್ ಬರುತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಅಂತ ಅಂದ್ಕೊಂಡೇ ಇರಲಿಲ್ಲ ಅನ್ನೋ ಥರ. ಸೊ ಕೊಹ್ಲಿ ಕಾಕ ಔಟ್ ಆದ್ರು ಗುರು, 7 ರನ್ ಹೊಡೆದ್ಬಿಟ್ಟು ಔಟ್ ಆದರು. ಅಲ್ಲಿಗೆ ಹೆಂಗಾಯಿತು ಅಂತಂದರೆ 3 ವಿಕೆಟ್ ಹೋಯ್ತಲ್ಲಪ್ಪ, ಇನ್ನೇನು ಆರಾಮಾಗಿ ಸ್ವಲ್ಪ ಲಂಚ್ ಅಲ್ಲ ಇವಾಗ, ಟೀ ಬ್ರೇಕ್. ಇಲ್ಲಿ ಟೀ ಬ್ರೇಕು ಮತ್ತು ಡಿನ್ನರ್ ಇರುತ್ತಲ್ವ. ಸೊ ಟೀ ಬ್ರೇಕಪ್ಪ ಆರಾಮಾಗಿ ಆಡಿ ಇನ್ನೊಂದು 5 ನಿಮಿಷ ಅನ್ಸುತ್ತೆ, 8 ನಿಮಿಷ ಅನ್ಕೊಳ್ಳಿ, 8
ನಿಮಿಷ ಇದೆ, ಸ್ವಲ್ಪ ಆರಾಮಾಗಾಡಿ ಅನ್ನೋಷ್ಟರಲ್ಲಿ ಶುಭ್ಮನ್ ಗಿಲ್ ಗುರು ಅದು ಸ್ಟ್ರೇಟ್ ಡ್ರೈವ್ ಹೊಡೆದ್ರೆ 4 ಹೋಗಿರೋದು, ಅಥವಾ ಸ್ಟ್ರೇಟ್ ಒಂಚೂರು ಬ್ಯಾಟ್ ಆದ್ರೆ ಇಡಬೇಕಾಗಿತ್ತು. ಬಟ್ ಅವ್ರು ಫ್ಲಿಕ್ ಮಾಡಕ್ಕೆ ಹೋಗ್ಬಿಟ್ರು. ಬಾಲ್ ಆ್ಯಂಡ್ ಅಣ್ಣ ಅಂತೂ ಹೇಳ್ದಲ್ಲ, ಪಿಂಕ್ ಬಾಲ್ ಟೆಸ್ಟಲ್ಲಿ ಅಣ್ಣಂದು ಎವರೇಜ್ ಬೇರೆನೇ ಇದೆ. ಆ್ಯಂಡ್ ಸ್ಟಾರ್ಕ್ ಅವ್ರದಂತೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಕ್ ಅವ್ರ ಎವರೇಜು ಕ್ರೇಜ್ ಆಗಿದೆ. ಸೊ ಬಾಲ್ ಆ್ಯಂಡ್ ಬಂದ್ಬಿಟ್ಟು ಜಿಂಕ್ ಅಂತ ಔಟ್ ಮಾಡಿಬಿಡ್ತಾರೆ ಶುಭ್ಮನ್ ಗಿಲ್ಗೆ. ಅದು ಪ್ಲಂಬ್ LBW ಗುರು, ರಿವ್ಯೂ ತೊಗೊಳಿಲ್ಲ ಸದ್ಯಕ್ಕೆ. ಸೊ ಅದು ಪ್ಲಂಬ್ LBW, ಶುಭ್ಮನ್ ಗಿಲ್ಲು ಔಟ್ ಆಗ್ತಾರೆ. 69 ರನ್ಗೆ 1 ವಿಕೆಟ್ ಇರೋರು ಸಡನ್ ಆಗಿ 82 ರನ್ 4 ವಿಕೆಟು. ಇದೇ ಮೇನ್ ಟರ್ನಿಂಗ್ ಪಾಯಿಂಟ್ ಗುರು. ಆ್ಯಂಡ್ ಗುರು ಟೀ ಬ್ರೇಕ್ ಆದಮೇಲೆ ಬರ್ತಾರೆ ರೋಹಿತ್ ಶರ್ಮಾ ಆ್ಯಂಡ್ ರಿಷಬ್ ಪಂತ್ ಇಬ್ಬರು. ಸೊ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಗುರು, ಸೀರಿಯಸ್ಲಿ ಅವ್ರು. ಯಾಕಂದರೆ ನಂಬರ್ 6 ಆಡ್ತಿದ್ದಾರೆ ಆ್ಯಂಡ್ 54 ಎವರೇಜ್ ಇಟ್ಕೊಂಡಿದ್ದಾರೆ ನಂಬರ್ 6. ಇಷ್ಟು ಅಂದರೆ ಲೈಕ್ ಲಾಸ್ಟ್ ಒಂದು 5-6 ಟೆಸ್ಟ್ ಅಂತೂ ಮಿನಿಮಮ್ ಹಂಗೆ ಹಿಡ್ಕೊಂಡ್ರೆ ಏನು ರನ್ಸೇ ಬಂದಿಲ್ಲ ರೋಹಿತ್ ಕಾಕ ಅವ್ರ ಕಡೆಯಿಂದ. ಸೊ ರೋಹಿತ್ ಕಾಕ ಬಂದು ಏನಾದರೂ ಆಡ್ತಾರೆ, ಕ್ಯಾಪ್ಟನ್ಶಿಪ್ ನಾಕ್ ಬರುತ್ತೆ ಪಕ್ಕ ಅವ್ರ ಕಡೆಯಿಂದ ಅಂತ ಅಂದರೆ ಒಂದು ಹೇಳಿ ಮಾಡಿಸಿದ ಇದಾಗಿತ್ತು ಗುರು, ಅದು ಸಿಚುವೇಶನ್ ಆಗಿತ್ತು ಅವ್ರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ರೋಹಿತ್ ಶರ್ಮಾನು ಔಟ್ ಆಗ್ತಾರೆ ಗುರು 3 ರನ್ಗೆ. ಅದು ನಿಬ್ಬ್ಯಾಕರ್ ಮೇಲೆ ಸ್ವಿಂಗ್ ಅಂತ ಒಂದು ನಿಬ್ಬ್ಯಾಕರ್ ಒಂದು ಬಾಲ್ ಬಂತು ಜಿಂಕ್ ಅಂತ ಬೋಲ್ಯಾಂಡ್ ಕಡೆಯಿಂದ ಗುರು. ಅದು LBW ಆಗಿಬಿಟ್ರು, ಪ್ಲಂಬ್ LBW ಅನ್ನೋ ಥರನೇ ಅದಂತೂ. ಅಯ್ಯಪ್ಪ ಅದಾದಮೇಲೆ ರೋಹಿತ್ ಶರ್ಮನೂ ಔಟ್ ಆದ್ರ. ಅದಾದಮೇಲೆ ಪಂತು, ಅಯ್ಯಪ್ಪ ಪಂತ ಅಣ್ಣ ಆ ಕಡೆ 4 ಎಲ್ಲ ಹೊಡಿತಾ ಇದ್ರು. ಬಟ್ ಪ್ಯಾಟ್ ಕಮಿನ್ಸ್ ಗುರು ಅದೇನು ಈ ಲೆವೆಲಿಗೆ ಜಿಂಕ್ ಅಂತ ಅದನ್ನು ಬೌನ್ಸ್ ಬಂತು. ಬೌನ್ಸರ್ ಮೇಲೆ ಬೌನ್ಸರ್ ಆಗ್ತವ್ರೆ. ಆ ಬೌನ್ಸರ್ ಬಂತು, ಅದಕ್ಕೂ ಹಿಂಗೆ ಕೈ ಮಾಡೋಕೆ ಹೋದ್ರು. ಅದು ಕೈ ಮಾಡೋಕಂದ್ರೆ ಅದು ಬಿಡೋಕೆ ಅಂತ ಹೋದ್ರು. ಬಟ್ ಅದು ಯೂಶಲಿ ಬರುತ್ತಲ್ವ, ಹಿಂಗೆ ಕೈ ಬರುತ್ತಲ್ವ ಆ ಥರ ಅದು ಬ್ಯಾಟಿಗೆ ತಗಲ್ಬಿಟ್ಟು ಔಟ್ ಆಗಿಬಿಟ್ರು. ಸೊ ಪಂತ್ ಅವ್ರು ಹೋದ್ಮೇಲೆ ನನಗೆ ಅನ್ನಿಸ್ತು ಆಯ್ತು ಇನ್ನೇನು ಗುರು ಮುಗ್ದಂಗೆ ಲೆಕ್ಕ. ಇನ್ನೇನು ಯಾರಿದ್ದಾರೆ, NKR ಮತ್ತು ಅಶ್ವಿನ್ ಅವರು. ಸೊ ಅಶ್ವಿನ್ ಅವ್ರ ಮೇಲೆ ಸ್ವಲ್ಪ ಆ ಕಡೆ ಒಂದು 4 ಹೊಡಿತಾರೆ ಹಂಗೆ ಅಂದ್ಕೊಂಡೆ. ಬಟ್ ಆಲ್ಮೋಸ್ಟ್ ಒಂದು 150 ಯಾಕೋ ಆಲ್ ಔಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ ಆಗಿ NKR ಆ್ಯಂಡ್ ಅಶ್ವಿನ್ ಮಧ್ಯೆ ಒಂಚೂರು ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಗುರು, ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಬಟ್ ಈ ಕಡೆ ಅಶ್ವಿನ್ ಅವ್ರು ಆ ಕಡೆ 4 ಹೊಡೆದು ರನ್ಸ್ ಎಲ್ಲ ಕಲೆ ಹಾಕ್ತಾ ಇದ್ರು. ಸಡನ್ ಆಗಿ ಮತ್ತೆ ಮಿಚೆಲ್ ಸ್ಟಾರ್ಕ್ ಎಲ್ಲಿಂದ ಎದ್ರೋ ಬಿದ್ದು ಅಂತ ಬಂದು ಅದೇನು ಗುರು ಬಾಲ್ ಅದು ಹಿಂಗೆ ಫುಲ್ ಇನ್ ಸ್ವಿಂಗು. ನೆಕ್ಸ್ಟ್ ಲೆವೆಲ್ ಹಿಂಗೆ ಫುಲ್ ಇನ್ ಸ್ವಿಂಗ್ ಬಂತು. ಅದು ಯಾರ್ಕರು, ಆ ಯಾರ್ಕರ್ಗೆ ಹೆಂಗಪ್ಪ ಆಡಬೇಕು, ಒಳ್ಳೆ ಕ್ರೇಜಿ ಬಾಲ್ ಗುರು. ಇವತ್ತು ಮಿಚೆಲ್ ಸ್ಟಾರ್ಕ್ ಮಾತ್ರ ಬೆಂಕಿ ಬಿರುಗಾಳಿ ಥರ ಇದ್ರಪ್ಪ ಇವತ್ತಂತೂ. ಸೊ ಈ ಕಡೆ ಅಶ್ವಿನ್ ಔಟು, ಆ ಕಡೆಯಿಂದ ಗಂಭೀರ್ ಹುಡುಗ ಬರ್ತಾನೆ, ಅಣ್ಣ ಹರ್ಷಿತ್ ರಾಣಾ ಬರ್ತಾನೆ. ಅಣ್ಣ ಹರ್ಷಿತ್ ರಾಣಾ ಅಂತ ಫುಲ್ ಏನು 6 ಬಾಲ್ಗೆ 7 6 ಹೊಡಿಬೇಕು ಅನ್ನೋ ಒಂದು ಇದರಲ್ಲಿ ಹುಮ್ಮಸ್ಸಲ್ಲಿದ್ದ ಅಣ್ಣ ಅನಿಸುತ್ತೆ. ಪ್ರತಿ ಬಾಲ್ಗೂ ಹೊಡಿಬೇಕು ಅಂತ ಹೋಗ್ತಿದ್ದ ಅಣ್ಣ. ಬಟ್ ಅದು ಸ್ಟಾರ್ ಗುರು, ಅಲ್ಲಿ ಸ್ಟಾರ್ಕ್ ಹೆಂಗಂತಂದರೆ ಸ್ವಿಂಗ್ ಮಾಡ್ತವ್ರೆ ಹಿಂಗೆ ಒಂಚೂರು. ಈ ಕಡೆ NKR ಸಖತ್ ಬ್ಯಾಟಿಂಗ್ ಮಾಡೋ ಪ್ಲೇಯರು. ಸೊ ಅವ್ರಿಗೆ ಒಂಚೂರು ಚಾನ್ಸ್ ಕೊಡ್ಬೇಕಲ್ವ. ನಾನ್ ಸ್ಟ್ರೈಕರಲ್ಲಿ ಇರ್ಬಿಟ್ಟು ಅವ್ರಿಗೆ ಸ್ಟ್ರೈಕ್ ಕೊಡ್ಬೇಕು, ಅಷ್ಟೇ ತಾನೇ ಇರಬೇಕು ತಲೆಯಲ್ಲಿ. ಬಟ್ ಈ ಫುಲ್ಲು ಏನು ನಾನು ಒಂದು 2-3 6 ಹೊಡಿತೀನಿ ಅಂತ ಹೋಗ್ಬಿಟ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಬೋಲ್ಡ್ ಆಗಿಬಿಟ್ರು ಜಿಂಕ್ ಅಂತ, ಅದನ್ನು ಬೋಲ್ಡ್ ಆಗಿಬಿಡ್ತು. ಅಂದರೆ ಮಿಚೆಲ್ ಸ್ಟಾರ್ಕು ಗುರು 6 ವಿಕೆಟ್ ತೊಗೊಂಡ್ರಪ್ಪ. ಏನು ಹೇಳೋದಪ್ಪ, 48 ರನ್ಗೆ 6 ವಿಕೆಟ್ ತೊಗೊಂಡಿದ್ದಾರೆ ಮಿಚೆಲ್ ಸ್ಟಾರ್ಕ್. ಕ್ರೇಜಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಈ ಕಡೆ ಬುಮ್ರಾ ಅವರು ಬರ್ತಾರೆ ಒಂಚೂರು ಆ ಕಡೆ ಚೆನ್ನಾಗಿ ಸ್ಟ್ರೈಕ್ ಕೊಡ್ತಾ ಇರ್ತಾರೆ NKRಗೆ. ಸೊ ಅವರ ಒಂದು ಬುಮ್ರಾ ಮತ್ತು NKR ಇವರಿಬ್ಬರ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಬಂತಲ್ಲ ಗುರು, ಅದೇ ಮೇನ್ ಕ್ರೂಷಿಯಲ್ ಪಾರ್ಟ್ನರ್ಶಿಪ್. ಯಾಕಂದರೆ 141 ರನ್ಗೆ 8 ವಿಕೆಟ್ ಹೋಗಿರುತ್ತೆ. ಸೊ ಸಡನ್ ಆಗಿ ಇವರಿಬ್ಬರ ಕಡೆಯಿಂದ ಪಾರ್ಟ್ನರ್ಶಿಪ್ ಬೆಳೆದ್ಬಿಟ್ಟು ಹಂಗೋ ಹೆಂಗೋ ಆ ಕಡೆ ಮಾಡಿಬಿಟ್ಟು ನಾವು 180ಕ್ಕೆ ಹೋಗ್ತೀವಿ. ಸೊ NKR ಇವ್ರ ಬಗ್ಗೆ ಹೇಳಲೇಬೇಕು. ಕ್ರೇಜಿ ಟ್ಯಾಲೆಂಟ್ ಗುರು, ಕ್ರೇಜಿ ಅಂದರೆ ಕ್ರೇಜಿ ಟ್ಯಾಲೆಂಟ್. ಏನಪ್ಪ ಅದು ಒಂದೊಂದು 3 6 ಹೊಡೆದ್ರು, ಒಂದೊಂದು 6 ನನ್ನ ಮಗನ ಏನದು, ಬೌನ್ಸರ್ಗೆ ಒಂದು 6, ಕವರ್ಸ್ ಮೇಲೆ ಒಂದು ಕ್ರೇಜಿ 6, ಅದಾದಮೇಲೆ ಬೋಲ್ಯಾಂಡ್ಗೆ ಒಂದು ರಿವರ್ಸ್ ಸ್ವೀಪು. ಏನು ಗುರು ಅದು 6 NKR ಕ್ರೇಜ್ ಅಂದರೆ ಕ್ರೇಜಿ ಬ್ಯಾಟಿಂಗ್ ಗುರು. ಅವ್ರು ಏನಾರು 42, ಅದು ಬರೀ 40ರಲ್ಲೇ ಇದ್ದಾರೆ ಇಲ್ಲ ಅಂತಿಲ್ಲ. ಬಟ್ ಅವ್ರಿಗೆ ಸಾಧ್ಯ ಇಲ್ವಲ್ಲ ಗುರು ಬೇರೆ ಕಡೆಯಿಂದ. ನಾನ್ ಸ್ಟ್ರೈಕರ್ ಹ್ಯಾಂಡಲ್ಲೂ ಆಲ್ಔಟೇ ಆಗಿಬಿಡ್ತಿದ್ದಾರೆ, ಏನು ಮಾಡೋದು ಹೇಳಿ. ಆ್ಯಂಡ್ ಗುರು ಇನ್ನೊಂದೇನು ಗೊತ್ತಾ ಕ್ರೇಜಿ ಸುದ್ದಿ ಅಂತಂದರೆ, ಅಪ್ಪ ನಮ್ಮ ಸಿರಾಜ್ ಅವರು ಇನ್ನೂ ಆಸ್ಟ್ರೇಲಿಯಾದಲ್ಲಿ ಇನ್ನೂ ಔಟ್ ಆಗಿಲ್ಲ ಗುರು. ನಮ್ಮ DSP ಸರು ಹೆಂಗೆ ಒಂದು 4 ಬೇರೆ ಹೊಡೆದ್ರು. ನನ್ನ ಮಗನ ಏನು ಕೇಳ್ತೀರಾ, ಅದೊಂದು ಸ್ವ್ಯಾಗೇ ಬೇರೆ. ಸೊ ಆ ಸ್ವ್ಯಾಗಿಂದನೇ ನಾವು 180 ರನ್ವರೆಗೂ ಹೋಗ್ಬಿಟ್ವಿ. ಸೊ 180 ರನ್ಗೆ ಆಲ್ ಔಟ್ ಆಗ್ತೀವಿ. ಆ್ಯಂಡ್ ಈ ಕಡೆ ಜಿಂಕ್ ಅಂತ ಬರ್ತಾರೆ ಆಸ್ಟ್ರೇಲಿಯಾ ಪ್ಲೇಯರ್ಸು ಇಬ್ಬರು, ಉಸ್ಮಾನ್ ಖವಾಜಾ ಆ್ಯಂಡ್ ಮ್ಯಾಕ್ಸ್ ವಿನಿ. ಈ ಮ್ಯಾಕ್ಸ್ ವಿನಿ ಅಣ್ಣನ ನೋಡ್ಬಿಟ್ಟು ನಮ್ಮ ಬುಮ್ರಾ ಅವ್ರು ಪಕ್ಕ ಫಸ್ಟು ಒಂದು 4-5 ಓವರಲ್ಲಿ, 4-5 ಅಲ್ಲ, ಒಂದು 2 ಓವರಲ್ಲೇ ಮುಗಿಸ್ಬಿಡ್ತಾರೆ ಪಕ್ಕ ಈ ಅಯ್ಯನ ಅಂತ ಅಂದ್ಕೊಂಡ್ರೆ, ಗುರು ಸ್ವಿನಿ ಏನು ಆಡ್ದಪ್ಪ ಇವತ್ತು, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಗುರು ಅಣ್ಣನ ಕಡೆಯಿಂದ. ಆ್ಯಂಡ್ ಈ ಕಡೆ ಉಸ್ಮಾನ್ ಖವಾಜಾ ಅದು ಕ್ರೇಜಿ ಕ್ಯಾಚ್, ಅಂದರೆ ಕ್ರೇಜಿ ಬಾಲ್ ಇತ್ತು ನಮ್ಮ ಬುಮ್ರಾ ಅವ್ರ ಕಡೆಯಿಂದ. ಆ್ಯಂಡ್ ರೋಹಿತ್ ಶರ್ಮಾ ಈಸಿಯಾಗಿ ಕ್ಯಾಚ್ ಹಿಡಿದ್ರು. ಅದೊಂದೇ ವಿಕೆಟ್ ಬಂದಿದ್ದು ಗುರು ಇವತ್ತು. ಬರೀ ಬಾಲ್ ಮಿಸ್ ಆಗೋದೆ. ಆ್ಯಂಡ್ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗೆ ಕ್ರೆಡಿಟ್ಸ್ ಕೊಡಲೇಬೇಕು ಗುರು.
ಸೀರಿಯಸ್ಲಿ ಅವರು ಹಂಗೆ ಆಡಿದ್ರು. ವೈಡ್ ಬಾಲ್ ಏನಾದ್ರು ಸ್ವಲ್ಪ ವೈಡು ಸ್ಟಂಪಿಂದ ಸ್ವಲ್ಪ ಈ ಕಡೆ ವೈಡ್ ಬಂದರೆ ಮುಗಿಯಿತು, ನಾನು ಮುಟ್ಟೋದೇ ಇಲ್ಲ ಗುರು ಅನ್ನೋ ಥರ ಆಡ್ತಿದ್ರು. ಈ ಕಡೆ ಲ್ಯಾಬಿಷನ್ ಆ್ಯಂಡ್ ಮ್ಯಾಕ್ಸ್ವಿನ್ ಇಬ್ಬರದು ಕ್ರೇಜಿ ಪಾರ್ಟ್ನರ್ಶಿಪ್ ಬಂತು. ಅದಕ್ಕೋಸ್ಕರ ಅವರು ಆಲ್ಮೋಸ್ಟ್ ಎಷ್ಟು 86 ರನ್ಗೆ ಒಂದು ವಿಕೆಟ್ ಇದ್ದಾರೆ ಗುರು. 95 ರನ್ನೇನೋ ಇವಾಗ ಟ್ರೈಲ್ ಮಾಡ್ಬೇಕಷ್ಟೇ. ಸೊ ಜಸ್ಟ್ 95 ರನ್ ಉಳಿದಿದೆ. ಆ್ಯಂಡ್ ಈ ಕಡೆ ನಮ್ಮ ಬಾಲಿಂಗ್ ಒಳ್ಳೆ ಕ್ರೇಜಿ ಬೌಲಿಂಗ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಆ ಕಡೆ ಆಗ್ತಾಯಿತ್ತು. ಅಂದರೆ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ದು ಅಂದರೆ ನಮ್ಮ ಬುಮ್ರಾ ಅವರು. ಆ್ಯಂಡ್ ಹರ್ಷಿತ್ ರಾಣಾನು ಕ್ರೇಜಿಯಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ನಮ್ಮ ಸಿರಾಜ್ ಕಾಕನು ಸ್ವಲ್ಪ ಆ ಕಡೆ ಇದು ಮಾಡಿದ್ರು. ಬಟ್ ಪರವಾಗಿಲ್ಲ, ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಅಂದರೆ ಏನು ಕಂಟ್ರೋಲ್ ಅಂತೂ ಮಾಡಿದ್ರು. ಬಟ್ ಕೊನೆಯಲ್ಲೆಲ್ಲ ಸ್ವಲ್ಪ ಹೊಡ್ಸ್ಕೊಂಡ್ರು ಗುರು. ಅದೇ ಒಂಚೂರು ಪ್ರಾಬ್ಲಮ್ ಆಯಿತು. ಸ್ವಲ್ಪ ಕೊನೆಯಲ್ಲೆಲ್ಲ ಹೊಡ್ಸ್ಕೋಬಾರ್ದಾಗಿತ್ತು. ಡೇ 1 ಸ್ವಲ್ಪ ಸದ್ಯಕ್ಕೆ ನೋಡೋದಾದ್ರೆ ಆಸ್ಟ್ರೇಲಿಯಾ ಕೈ ಹಿಡಿತದಲ್ಲಿದೆ. ಬಟ್ ನಾಳೆ ನೋಡೋಣ ನಮ್ಮ ಹುಡುಗರು ಹೆಂಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಬಟ್ ಬ್ಯಾಟಿಂಗರು ನಮ್ಮ ಬ್ಯಾಟಿಂಗ್ ಯಾಕೋ ಕೈ ಕೊಡ್ತು, ಇವತ್ತಂತೂ ಕೈ ಕೊಡ್ತು. ಅವ್ರ ಬ್ಯಾಟಿಂಗ್ ಕೈ ಹಿಡಿತಾ ಇದೆ. ಸೊ ಅವ್ರ ಬ್ಯಾಟಿಂಗ್ನು ಕೈ ಕೊಡಬೇಕು ನಾಳೆ, ಆ ಥರ ನಮ್ಮವರು ಬೌಲಿಂಗ್ ಮಾಡಲಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ನೀವು ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆಯುತ್ತೆ. ಇವತ್ತು 9:00 ಲೈವ್ ಬರ್ತೀವಿ. ಸೊ ಅಲ್ಲಿ ನೀವು ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ ಓದ್ತೀವಿ, ಡಿಸ್ಕಷನ್ ಮಾಡೋಣ ಎಲ್ಲರೂ. ಆ್ಯಂಡ್ ಇನ್ನೊಂದ್ಸರಿ ಹೇಳ್ತಿದ್ದೇನಪ್ಪ, ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.